ಜಗತ್ತನ್ನೆಲ್ಲ ಸುತ್ತಬೇಕು. ಸುತ್ತಿ ಸುತ್ತಿ ಒಳ್ಳೊಳ್ಳೆ ಹೊತ್ತಿಗೆಗಳನ್ನು ಹೊತ್ತು ತರಬೇಕು. ಆ ಎಲ್ಲ ಹೊತ್ತಿಗೆಗಳನ್ನು ಸಾಲು ಸಾಲಾಗಿ ಓದಿ ಅಮ್ಮನ ಮಡಿಲಿಗೆ ಆತುಕೊಂಡು ಕತೆ ಹೇಳಬೇಕು. ಕತೆ ಹೇಳ್ತಾ ಹೇಳ್ತಾ ದಿನವೂ ಅಮ್ಮನ ಮಡಿಲಲ್ಲಿ ಸತ್ತು ಮತ್ತೆ ಮತ್ತೆ ಮರುಜನ್ಮ ಪಡಿಬೇಕು. ಈ ಥರದ ಮಹದಾಸೆಯನ್ನು ಹೊತ್ತು ಕನಸು ಕಾಣ್ತಾ ಒಬ್ಬ ಮಧ್ಯಮ ವರ್ಗದ ಹದಿಹರೆಯದ ವಯಸ್ಸಿನ ಹುಡುಗನ ಮನಸ್ಸಿನ ಭಾವನೆಗಳನ್ನೆಲ್ಲ ಒಟ್ಟುಗೂಡಿಸಿ ಅಕ್ಷರ ರೂಪಕ್ಕಿಳಿಸಿ ಲೇಖನಗಳನ್ನಾಗಿಸಿ ಆ ಎಲ್ಲ ಲೇಖನಗಳ ಒಂದು ಗುಚ್ಛವನ್ನು ಅಪ್ಪನ ಆಟೋಗ್ರಾಫ್ ಕಂಠಾಂಗ ಬದುಕು ಅನ್ನು ಕಿರುಹೊತ್ತಿಗೆ ರೂಪಕ್ಕಿಳಿಸಿ ಅಸಂಖ್ಯ ಓದುಗರ ಕೈ ಸೇರಿಸಿದ ಲೇಖಕರು ಶ್ರೀಯುತ ಅನಂತ್ ಕುಣಿಗಲ್. ಎಲ್ರಿಗೂ ನಮಸ್ಕಾರ. ಈ ಹೊತ್ನಾಗ ನನ್ನ ಜೊತೆಗಿರುವಂಥ ಹೊತ್ತಿಗೆ ಅನಂತ್ ಕುಣಿಗಲ್ ಅವರ ಅಪ್ಪನ ಆಟೋಗ್ರಾಫ್. ಬಹುಶಃ ನಾವು ಓದಿದ ಸಾಕಷ್ಟು ಪುಸ್ತಕಗಳ ಲೇಖಕರು ತೀರಾ ದೊಡ್ಡವರು, ಅದರ ಸಾಕಷ್ಟು ಜನ ಈಗ ಕಾಲವಾಗಿ ಹೋದವರು, ಇದ್ದವರಿಗೂ ವಯಸ್ಸಾಗದ, ಇನ್ನೂ ಈಗ ಸದ್ಯಕ್ಕೆ ಬರೀಲಿಕ್ಕತ್ತವರು ಸುಮಾರು ನನ್ನ ಅಪ್ಪನ ವಾರಿಗೆಯವರು, ನನ್ನ ಅಮ್ಮನ ವಾರಿಗೆಯವರು. ಇನ್ನೂ ಇದ್ದವರು ಅಂತಂದ್ರೆ ನನಗಿನ ಒಂದು 15 ವರ್ಷ ದೊಡ್ಡವರು, 20 ವರ್ಷ ದೊಡ್ಡವರು. ಆದ್ರೆ ನನಗಿನ 2 ರಿಂದ 3 ವರ್ಷ ದೊಡ್ಡವರಾದಂಥ ಯುವ ಲೇಖಕ ಅನಂತ್ ಕುಣಿಗಲ್ ಅವರ ಸಣ್ಣ ಬದುಕಿನ ಜೀವನದ ಅನುಭವಗಳನ್ನು ಸುಂದರವಾಗಿ ಬೆಂದು ಬರೆದಂಥ ಒಂದು ಸರಳ ಸಣ್ಣ ಕಿರುಹೊತ್ತಿಗೆ ಅಪ್ಪನ ಆಟೋಗ್ರಾಫ್. ಈ ಪುಸ್ತಕದೊಳಗೆ ಒಬ್ಬ ಅಪ್ಪನನ್ನು ಕಳ್ಕೊಂಡಂಥ ಯುವಕ ಎದುರಿಸಬಹುದಾದಂಥ ಎಲ್ಲ ಕಷ್ಟಗಳನ್ನು ನಾವು ಓದಿ ತಿಳಿಲಿಕ್ಕೆ ಸಾಧ್ಯ ಅದ. ಒಂದು ಮಧ್ಯಮ ವರ್ಗದೊಳಗೆ ಹುಟ್ಟಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕಾದ್ರೆ ಎದುರಿಸುವಂಥ ಅನೇಕ ಪರಿಸ್ಥಿತಿಗಳನ್ನು ಚಾಚು ತಪ್ಪದೆ ಅವ್ರಿಗೆ ಹೆಂಗೆ ಬಂದದ ಪರಿಸ್ಥಿತಿ ಹಾಗೆ ಬರೆದು, ಹೌದಲ್ಲ ಇದು ನಂದೇ ಕತೆ ಅನ್ನೋ ಹಂಗೆ ಓದುಗರಿಗೆ ಅನಿಸೋ ರೀತಿ ಭಾಳ ಚಂದ ಸರಳವಾಗಿ ಬರ್ದಾರ ಅನಂತ್ ಕುಣಿಗಲ್ ಅವರು. ಪುಸ್ತಕದೊಳಗೆ ನಾವು ಒಟ್ಟು 3 ಭಾಗಗಳನ್ನು ಕಾಣ್ತೀವಿ. ಮೊದಲನೇ ಭಾಗದೊಳಗೆ ನಾನು ಮತ್ತು ನಾನು ಅಂತ ಒಬ್ಬ ಸಾಧನೆ ಮಾಡಿದ ಸಾಧಕನನ್ನ ಎದುರಿಗೆ ಕೂಡಿಸ್ಕೊಂಡು ನಾವು ಸಂದರ್ಶನ ಮಾಡ್ತಾ ಹೋದ್ರ ಆ ಸಾಧಕ ತನ್ನ ಬದುಕಿನ ಬುತ್ತಿಯನ್ನ ಬಿಚ್ಚಿ ಅದರ ರುಚಿಯನ್ನ ನಮಗೆ ಉಣ್ಲಿಕ್ಕೆ ಬಡಿಸ್ತಾರಲ್ಲ, ಅದೇ ಅನುಭವ ಈ ನಾನು ಮತ್ತು ನಾನು ಭಾಗದೊಳಗೆ ಆಗ್ತದ. ಆ ವ್ಯಕ್ತಿಯ ಸಂಪೂರ್ಣ ಪರಿಚಯ ಆಗ್ತದ, ಅವರ ಬದುಕಿನ ಪರಿಚಯ ಆಗ್ತದ. ಕಳ್ಕೊಂಡಂತ ಅಪ್ಪ ಇವತ್ತಿನ ಜಗತ್ತಿನಾಗ ನಾವು ಹೆಂಗೆ ಬದುಕಬೇಕು ಅನ್ನೋದನ್ನ ಸಾಕಷ್ಟು ಜನ ಅಪ್ಪಂದ್ರು ಕಲಿಸ್ತಾರ. ಆದ್ರೆ ಇವರಪ್ಪ ನಾವು ಹೆಂಗೆ ಬದುಕಬಾರ್ದು ಅನ್ನೋದನ್ನ ಕಲಿಸಿದ್ರು ಅಂತ ಬರೀತಾರಲ್ಲ, ಅವಾಗ ನಿಜಕ್ಕೂ ನಮ್ಮ ಕಣ್ಣಾಲಿಗಳು ಒದ್ದೆ ಆಗ್ತಾವ. ಅವರ ಬರವಣಿಗೆಯ ಪ್ರೌಢತೆ ಎದ್ದು ಕಾಣ್ತದೆ. ನಾ ಮೊದಲೇ ಓದಿದಂಗೆ ಅವರಪ್ಪ ಜಗತ್ತನ್ನ ಸುತ್ತಿ ಸುತ್ತಿ ಹೊತ್ತಿಗೆ ತರಬೇಕು ಅಂತ ಅವ್ರ ಕನಸು ಕಾಣ್ತಾರಂತ. ಈ ಕನಸಿನ ಮೊದಲ ಅರ್ಧ ಪೂರ್ತಿ ಆಗಿಲ್ಲ, ಆದ್ರ ಕೊನೆಯ ಅರ್ಧಗಳು ಸಂಪೂರ್ಣ ಆಗ್ಯಾವ. ಎಲ್ಲ ಹೊತ್ತಿಗೆಗಳನ್ನು ಅವರು ಸಾಲಾಗಿ ಓದಿ ಅವ್ವ ಪ್ರಕಾಶನದ ಮುಖಾಂತರ, ಅವ್ವ ಪುಸ್ತಕಾಲಯದ ಮುಖಾಂತರ ಅಮ್ಮನ ಮಡಿಲ್ನಾಗ ಆತ್ಕೊಂಡು ಕೂತು ಸಾಕಷ್ಟು ಜನರಿಗೆ ಕತೆ ಹೇಳಿಕತ್ತಾರ. ಮತ್ತು ಹೊಸ ಹೊಸ ಪುಸ್ತಕಗಳಿಗೆ ಜನ್ಮ ಕೊಡ್ಲಿಕ್ಕತ್ತಾರ ಅಂತ ನನಗನ್ನಿಸ್ತದ. ಆಮೇಲೆ ನಾನು ಮತ್ತು ನೀವು ಅನ್ನೋ ಭಾಗದೊಳಗೆ ಸಾಮಾನ್ಯವಾಗಿ ನಾವು ದಿನನಿತ್ಯ ಮನೆಯಿಂದ ಹೊರಗೆ ಕಾಲಿಟ್ಟು ಕೂಡಲೇ ಸಮಾಜದೊತ್ತಿಗೆ ಬೆರೆತುಕೊಂಡಾಗ ನಮ್ಮ ಕಣ್ಣಿಗೆ ತೀರಾ ಸಣ್ಣದು ಅಂತ ಕಾಣಿಸೋ ವಿಷಯಗಳೊಳಗೆ ಅದೆಷ್ಟು ದೊಡ್ಡ ಗೂಢಾರ್ಥವನ್ನೇ ಒಳಗೊಂಡಿರ್ತದಲ್ಲಪ್ಪ ಅಂತ ಅನಿಸ್ತದ. ನಾವು ಒಂದು ಅಗಳ ಅನ್ನ ಚೆಲ್ಲಬೇಕಾದ್ರ, ಒಬ್ಬ ವ್ಯಕ್ತಿ ಬಿದ್ದಂಥ ಐಸ್ ಕ್ರೀಮನ್ನು ತೊಳ್ಕೊಂಡು ತಿನ್ಬೇಕಾದ್ರ, ನಾವು ಪ್ರಕೃತಿ ಮಾತೆಗೆ ಎಷ್ಟು ಋಣಿಯಾಗಿದ್ರು ಕಮ್ಮಿನೇ. ಎಷ್ಟು ಸಣ್ಣ ಸಣ್ಣ ವಿಷಯಗಳು ದೊಡ್ಡ ದೊಡ್ಡ ಪಾಠಗಳನ್ನು ಹೇಳ್ತಾವಲ್ಲ ಅಂತ ಓದುಗರನ್ನ ಒಂದು ಕ್ಷಣ ನಿಲ್ಲಿಸಿ ಆ ಪಾಠವನ್ನು ಕಲಿಸಿ ಮುಂದೋದ್ಲಿಕ್ಕೆ ಹಚ್ತದ ಪುಸ್ತಕ. 3ನೇ ಭಾಗದೊಳಗೆ ನಾನು, ನೀವು ಮತ್ತು ಪುಸ್ತಕಗಳು ಅಂಥೇಳಿ ಪುಸ್ತಕ ಬರೆಯುವುದು, ಬರೆದ ಪುಸ್ತಕವನ್ನು ಪ್ರಕಟಿಸುವುದು, ಪ್ರಕಟಿಸಿದ ಪುಸ್ತಕವನ್ನು ಓದುಗರಿಗೆ ತಲುಪಿಸುವುದು, ಓದುಗರಿಂದ ಪ್ರತಿಕ್ರಿಯೆಗಳನ್ನು ಪಡೆಯುವುದು, ಹೀಗೆ ಪುಸ್ತಕವನ್ನು ಬರೀಬೇಕು ಅಂದ್ಕೊಂಡವರು, ಪುಸ್ತಕ ನಮ್ಮದೇ ಸ್ವಂತ ಪುಸ್ತಕವನ್ನು ನಾವು ಮುದ್ರಿಸ್ಬೇಕು ಅಂದ್ಕೊಂಡವರಿಗೆ ಸಹಾಯಕವಾಗುವಂಥ ಅವರ ಜೀವನದ ಅನುಭವಗಳನ್ನು ಅವರು ಚಂದಂಗೆ ಬರೆದು ಹೇಳಿಕ್ ಪ್ರಯತ್ನ ಪಟ್ಟಾರ. ಪುಸ್ತಕ ಪ್ರಿಂಟ್ ಮಾಡುವವರಿಗೆ ಸಹಕಾರಿಯಾಗುವಂಥ ಲೇಖನಗಳನ್ನು ನಾವು 3ನೇ ಭಾಗದೊಳಗೆ ಕಾಣ್ತೀವಿ. ಅಷ್ಟೇ ಅಲ್ಲದೆ ಅವರು ಪುಸ್ತಕವನ್ನು ಪ್ರಿಂಟ್ ಮಾಡಬೇಕಾದ್ರೆ ಪಟ್ಟಂಥ ಪಾಡನ್ನು ಹೇಳ್ಕೊಂಡಾರ. ಯುವ ಲೇಖಕರು ಹೆಚ್ಚೆಚ್ಚು ಬರಿಬೇಕು ಅಂತಂದ್ರೆ ನಮ್ಮಂಥವರು ಹೆಚ್ಚೆಚ್ಚು ಓದಬೇಕು. ನಾವು ಎಷ್ಟು ಓದುತ್ತೀವೋ ಅದ್ರ ದುಪ್ಪಟ್ಟು ಅವರು ಬರೀತಾರೆ ಅನ್ನೋ ನಂಬಿಕೆ ನನಗದ.
ಇಂಥ ಹೊತ್ತಿಗೆಗಳನ್ನು ನಾವು ಓದೋಣ. ಅದಕ್ಕೇನು ತಿಂಗಳಾನುಗಟ್ಲೆ ದಿನ ಬೇಕಾಗಿಲ್ಲ. ಒಂದು ಭಾಳ ಆದರೆ 2 ದಿನದೊಳಗೆ ಮುಗಿದು ಹೋಗುವಂಥ ಸಣ್ಣ ಪುಸ್ತಕ ಅಪ್ಪನ ಆಟೋಗ್ರಾಫ್, ಅನಂತ್ ಕುಣಿಗಲ್ ಅವ್ರದ್ದು. ಅವಕಾಶ ಸಿಕ್ಕಾಗ ನೀವು ಓದ್ರಿ. ಮತ್ತೊಂದು ಹೊತ್ತಿನಾಗ ಇನ್ನೊಂದು ಹೊತ್ತಿಗೆ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಧನ್ಯವಾದ.